ಹೆಸರಿಲ್ಲದ ಪ್ರೇಮ, ಹಳ್ಳಿ ಹುಡುಗನ ಲವ್ ಸ್ಟೋರಿ. ಹೆಸರೂರು ಎಂಬ ಹಳ್ಳಿಯಲ್ಲಿ ವಾಸವಾಗಿದ್ದ ಗಗನ್ ಎಂಬ ಹುಡುಗನು ನಿಜವಾದ ಗ್ರಾಮೀಣ ಜೀವನದ ಪ್ರತಿರೂಪ. ಬೆಳಿಗ್ಗೆ ಎದ್ದ ತಕ್ಷಣ ತಂದೆಯ ಜಮೀನಿಗೆ ಹೋಗುವುದು, ಸಂಜೆ ಹೊತ್ತಿಗೆ ಆಟಮೇಳದ ಬಾಲಗಣ ಜೊತೆ ಹುಚ್ಚಾಟ ಅವನ ದಿನಚರಿಯ ಭಾಗ. ಒಂದು ದಿನ ಹಳ್ಳಿಗೆ ಹೊಸ ಕಾಲೇಜು ಹುಡುಗಿ ಬಂದಳು, ಅರಣ್ಯ ಇಲಾಖೆ ಅಧಿಕಾರಿಯ ಮಗಳು ಲಕ್ಷ್ಮಿ. ಕಪ್ಪು ಕೂದಲು, ಬಿಳಿನಗೆ ಮತ್ತು ಕನ್ನಡ ಸಾಹಿತ್ಯದ ಮೇಲೆ ಪ್ರೀತಿ. ಮೊದಲ ಭೇಟಿಯಲ್ಲೇ ಗಗನ್ ಅವಳ ಮೇಲೆ ಮುಗ್ಧನಾಗಿಬಿಟ್ಟ. ಅವನಿಗೆ ಆಕೆ ಜೊತೆಗೆ ಮಾತನಾಡೋ ಧೈರ್ಯವಿಲ್ಲ. ಆದರೆ ಪ್ರತಿದಿನ ಲಕ್ಷ್ಮಿಯು ದೇವಾಲಯಕ್ಕೆ ಹೋಗುವಾಗ ಗಗನ್ ಅಜ್ಜನಿಗೆ ಹಣ್ಣೆತ್ತೊಯ್ಯುವ ನೆಪದಲ್ಲಿ ಅಲ್ಲಿಗೆ ಹೋಗುತ್ತಿದ್ದ. ಒಂದು ದಿನ ದೇವಾಲಯದ ಮುಂದೆ ಲಕ್ಷ್ಮಿಯ ಪುಸ್ತಕ ಕೆಳಕ್ಕೆ ಬಿದ್ದಿತು. ಗಗನ್ ಅದನ್ನು ಎತ್ತಿ ಕೊಡುತ್ತಿದ್ದಾಗ ಅವಳ ನೋಟದಲ್ಲಿ ಗೌರವವಿತ್ತು. ಅಲ್ಲಿಂದ ಪ್ರೀತಿಯ ಆರಂಭವಾಯಿತು. ಅವನ ಶುದ್ಧ ಮನಸ್ಸು, ಹಳ್ಳಿಯ ಓಣಿಯಲ್ಲಿ ಗಂಭೀರವಾಗಿ ಮಾತನಾಡುವ ಶೈಲಿ ಮತ್ತು ಪ್ರತಿ ಮಾತಿನಲ್ಲಿ ಗೌರವ ಲಕ್ಷ್ಮಿಗೆ ಇಷ್ಟವಾಯಿತು. ಹೀಗೆ ಅವರ ಸ್ನೇಹ ಹನಿ ಹನಿಯಾಗಿ ಪ್ರೀತಿಯಾಗಿತು. ಆದರೆ ಸವಾಲುಗಳು ಮುಂದಿರುತ್ತವೆ. ಲಕ್ಷ್ಮಿಯ ತಂದೆ ನಗರ ಜೀವನದ ಅಭಿಮಾನಿ. ಹಳ್ಳಿಯ ಹುಡುಗನನ್ನು ಮಗಳಿಗೋಸ್ಕರ ಯೋಚಿಸೋದು ಅಸಾಧ್ಯ. ಗಗನ್ ಶಿಕ್ಷಣವಿಲ್ಲದವನಲ್ಲ, ಆದರೆ ಆತನ ಬದುಕು ಮಣ್ಣಿನೊಳಗೆ ಬೇರುಬಿಟ್ಟಿರುತ್ತೆ. ಈ ಸಮಯದಲ್ಲಿ ಗಗನ್ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ನಗರದ ರೈಟ್ ಅಗ್ರೋ ಕಾಲೇಜಿಗೆ ಸೇರಿ ಕೃಷಿಯಲ್ಲಿ ಡಿಪ್ಲೊಮಾ ಮಾಡಬೇಕು ಎಂಬುದು. ಲಕ್ಷ್ಮಿಯ ಪ್ರೀತಿಗೆ ಅರ್ಹನಾಗಬೇಕು ಅಂತ. 3 ವರ್ಷಗಳ ನಂತರ ಗಗನ್ ಊರಿಗೆ ಬರುವಾಗ ಅವನು ಕೇವಲ ಹಳ್ಳಿ ಹುಡುಗನಲ್ಲ, ಸಮಾಜ ಸೇವಕ, ಯುವ ಕೃಷಿಕ ಮತ್ತು ಹಳ್ಳಿಯ ಹೀರೋ ಆಗಿದ್ದ. ಈ ಬಾರಿ ಲಕ್ಷ್ಮಿಯ ತಂದೆಯ ಕಣ್ಣು ಬದಲಾಗಿದೆ. ಅವನು ಮಗಳ ಪ್ರೀತಿಗೆ ಅರ್ಹನೆಂದು ಒಪ್ಪುತ್ತಾನೆ. ಕತೆಯ ಕೊನೆ, ಹಳ್ಳಿ ಹುಡುಗನು ತನ್ನ ಪ್ರೀತಿಗೆ ಶ್ರದ್ಧೆ ಇಟ್ಟು ಬದುಕನ್ನು ರೂಪಿಸಿಕೊಂಡ. ಪ್ರೀತಿ ಗೆದ್ದಿತು. ಹಳ್ಳಿಯ ಮಂದಿರದಲ್ಲಿ ಬೆಲ್ಸ್ ನಾದದೊಂದಿಗೆ ಗಗನ್ನ ಲಕ್ಷ್ಮಿಯ ಮದುವೆಯ ಮಾತು ನಡೆದು ಹಳ್ಳಿ ಮಂದಿಗೆ ಅದು ಒಂದು ನೆನಪಿನ ದಿನವಾಯಿತು.